ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ವೇತಾ ಶೆಟ್ಟಿ ಯೂಟ್ಯೂಬ್ ಚಾನಲ್. ನಾನಿವತ್ತು ಪಾಲಕ್ ಸೊಪ್ಪಿನ ಪಲಾವ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಅದಕ್ಕೆ 3 ವೆಜಿಟೇಬಲ್ಸ್ ತೊಗೊಂಡಿದ್ದೀನಿ, 3 ಥರದ್ದು, ಮತ್ತು 2 ಈರುಳ್ಳಿ, 3 ಟೊಮೊಟೊ, ಚಕ್ಕೆ, ಲವಂಗ, ಏಲಕ್ಕಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇವಿಷ್ಟು ಐಟಮ್ ತೊಗೊಂಡಿದ್ದೀನಿ. ಈಗ ನಾನಿಲ್ಲಿ ಮಿಕ್ಸಿ ಜಾರಲ್ಲಿ 3 ಗೆಡ್ಡೆ ಬೆಳ್ಳುಳ್ಳಿ, ಅರ್ಧ ಇಂಚು ಶುಂಠಿ, 1-2 ಪೀಸಷ್ಟು ಚಕ್ಕೆ, 4 ಲವಂಗ, ಕೊತ್ತಂಬರಿ ಸೊಪ್ಪು, 6-7 ಹಸಿಮೆಣಸಿನ್ಕಾಯಿ ಮತ್ತು ಪಾಲಕ್ ಸೊಪ್ಪು ಜೊತೆಗೆ ಸ್ವಲ್ಪ ನೀರು ಹಾಕಿ ನೀಟಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಈಗ ನಾನು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಅದು ನೋಡಿ ಈ ಥರ ಪೇಸ್ಟ್ ಆಗಬೇಕು. ನೆಕ್ಸ್ಟ್ ಈಗ ಗ್ರೈಂಡ್ ಆದಮೇಲೆ ನಾನು ಗ್ಯಾಸ್ ಹಚ್ಚಿ ಕುಕ್ಕರ್ನ ಕಾಯಕ್ಕೆ ಇಡ್ತಾ ಇದ್ದೀನಿ. ನೋಡಿ, ಈಗ ಕುಕ್ಕರ್ ಚೆನ್ನಾಗಿ ಕಾಯಬೇಕು. ಚೆನ್ನಾಗಿ ಕಾದ್ಮೇಲೆ ನಾನಿಲ್ಲಿ ಸನ್ಪ್ಯೂರ್ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ, 4 ಸ್ಪೂನಷ್ಟು. ಅಂದರೆ ನಮಗೆ ಈರುಳ್ಳಿಗೆ ಫ್ರೈ ಆಗೋಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಮಾತ್ರನೇ ಹಾಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ಈಗ ನಾನು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿರೋದು ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಅದು ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಟೈಮ್ ಹಿಡಿಸುತ್ತೆ, ಆದರೆ ಫ್ರೈ ಆದರೆ ಮಾತ್ರ ಚೆನ್ನಾಗಿರುತ್ತೆ ಪಲಾವು. ಪ್ಲೀಸ್ ಎಲ್ಲರೂ ಈ ಥರ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಪಲಾವ್ಗೆ ಈ ಥರ ರೋಸ್ಟ್ ಆದ್ರೇ ಮಾತ್ರ ಚೆನ್ನಾಗಿರುತ್ತೆ. ಚೆನ್ನಾಗಿ ಅದು ರೋಸ್ಟ್ ಆದಮೇಲೆ ನೆಕ್ಸ್ಟ್ ನಾನು ಕಟ್ ಮಾಡಿರುವಂತಹ ಬೀನ್ಸು, ಗೆಡ್ಡೆಕೋಸು, ಕ್ಯಾರೆಟು ಈ 3 ತರಕಾರಿ ಹಾಕ್ತಾಯಿದ್ದೀನಿ. ಅದು ಕೂಡ ಎಣ್ಣೆಯಲ್ಲಿ ನೀಟಾಗಿ ಮಿಕ್ಸ್ ಆಗಿ ಫ್ರೈ ಆಗಲಿ. ಅದೊಂದು ಸ್ವಲ್ಪ ಫ್ರೈ ಆಗೋಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಸೇರಿಸ್ತೀನಿ. ಚೆನ್ನಾಗಿ ಅದು ಎಣ್ಣೆಯಲ್ಲಿ ಫ್ರೈ ಆಗಬೇಕು ಫ್ರೆಂಡ್ಸ್. ನೋಡಿ, ಈಗ ಉಪ್ಪು ಹಾಕ್ತಾಯಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಅದು ಉಪ್ಪು ಕರಗುತ್ತೆ. ಕರಗಿದ್ಮೇಲೆ ಅದು ಬೇಯಕ್ಕೆ ಸ್ಟಾರ್ಟ್ ಆಗುತ್ತೆ. ಚೆನ್ನಾಗಿ ಬೆಂದ ಮೇಲೆ ಈಗ ಒಂದು ಸ್ವಲ್ಪ ಅರಿಶಿನ ಸೇರಿಸ್ಕೊತೀನಿ, ಅರ್ಧ ಟೀ ಸ್ಪೂನಷ್ಟು. ಚೆನ್ನಾಗಿ ಫ್ರೈ ಆಗಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಅದು ಎಣ್ಣೆಲೇ ಚೆನ್ನಾಗಿ ಫ್ರೈ ಆಗೋದ್ರಿಂದ ತರಕಾರಿ ಬೇಗನೆ ಬೇಯುತ್ತೆ. ಅರ್ಧದಷ್ಟು ಅದು ಬೇಯಬೇಕು. ಈಗ ನಾನು 3 ಟೊಮೊಟೊ ಏನು ತೊಗೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ, ಕಟ್ ಮಾಡಿರೋದು. ಅದು ಕೂಡ ಒಗ್ಗರಣೆಲಿ ನೀಟಾಗಿ ಮಿಕ್ಸ್ ಆಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳಿ. ಈ ಪಲಾವ್ಗೆ ಪಾಲಕ್ ಸೊಪ್ಪು ತುಂಬಾ ಟೇಸ್ಟ್ ಕೊಡುತ್ತೆ. ಮಕ್ಕಳಿಗೆ ಹೆಲ್ದಿ ಫುಡ್ ಇದು. ಮಕ್ಕಳು ಸೊಪ್ಪು ತಿನ್ನಲ್ಲ ಅನ್ನೋರಿಗೆ ಈ ಥರ ಅದರಲ್ಲಿ ನಾವು ಗ್ರೈಂಡ್ ಮಾಡಿ ಸೇರಿಸಿರೋದು ಮಕ್ಳಿಗೆ ಗೊತ್ತೇ ಆಗೋಲ್ಲ. ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗೂ ಇರುತ್ತೆ. ಪ್ರೋಟೀನ್ ರಿಚ್ ಪಲಾವ್ ಇದು. ಎಲ್ಲರೂ ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ಮಿಕ್ಸಿಲಿ ನಾನು ಏನು ಗ್ರೈಂಡ್ ಮಾಡಿದ್ದೀನಿ ಅದನ್ನು ಈಗ ಸೇರಿಸ್ತಾ ಇದ್ದೀನಿ. ಅದರಲ್ಲಿ ಏನು ನೀರಂಶ ಇದೆ ಅದೊಂದು ಸ್ವಲ್ಪ ಸುಂಡೋವರೆಗೂ, ಆ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಅದನ್ನು ಕುದಿಸ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಅದೊಂದು ಸ್ವಲ್ಪ ನಾನು ಪ್ಲೇಟ್ ಮುಚ್ಚಿ ಬೇಯಿಸ್ತೀನಿ. ಅದ್ರ ಕಲರ್ ಚೇಂಜ್ ಆಗುತ್ತೆ, ಸ್ವಲ್ಪ ನೀರಿನ ಅಂಶನೂ ಕೂಡ ಹಿಂಗುತ್ತೆ. ನೋಡಿ, ಈಗ ಚೆನ್ನಾಗಿ ಕುದ್ದಿದೆ. ಈಗ ನಾವು ಅದಕ್ಕೆ ನಾವು 2 ಗ್ಲಾಸಷ್ಟು ನಾನು ಅಕ್ಕಿ ತೊಗೊಂಡಿದ್ದೀನಿ. ಆ ಅಕ್ಕಿ ತಕ್ಕಂಗೆ 4 ಗ್ಲಾಸಷ್ಟು ನಾವು ನೀರು ತೊಗೋತೀನಿ. ನೋಡಿ, ಈ ಗ್ಲಾಸ್ ಮೆಜರ್ಮೆಂಟಲ್ಲಿ ನಾನು ರೈಸ್ ತೊಗೊಂಡಿರೋದು. ಈಗ ಅದೇ ಗ್ಲಾಸ್ ಮೆಜರ್ಮೆಂಟಲ್ಲಿ ನಾನು 4 ಗ್ಲಾಸು ನೀರು ಹಾಕ್ತಿದ್ದೀನಿ. ನಾನಿಲ್ಲಿ 1 ಗ್ಲಾಸ್ ಎಕ್ಸ್ಟ್ರಾನೇ ಹಾಕ್ತೀನಿ, ಯಾಕಂದರೆ ನಮಗೆ ಅನ್ನ ಸಾಫ್ಟಾಗಿರಬೇಕು ಮಕ್ಳಿಗೋಸ್ಕರ. ಅದಕ್ಕೋಸ್ಕರ ನಾನು 1 ಗ್ಲಾಸ್ ಜಾಸ್ತಿ ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಒಂದು ಸಲ ಟ್ರೈ ಮಾಡಿ. ನೋಡಿ, ಈಗ ನಾನು 4ರಿಂದ 5 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಚೆನ್ನಾಗಿ ಅದು ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬಂದಮೇಲೆ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ನಾನು ಯಾಕೆ ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ತಿದ್ದೀನಿ ಅಂದರೆ ಇದರಲ್ಲಿ ವೆಜಿಟೇಬಲು ಸಾಫ್ಟಾಗೂ ಬೇಯುತ್ತೆ, ಜೊತೆಗೆ ನೀರು ಕುದಿಸೋಕ್ಕೆ ನಾವು ವೆಯ್ಟ್ ಮಾಡೋ ಬದಲಾಗಿ ಕುಕ್ಕರಲ್ಲಿ 1 ವಿಜಿಲ್ ತೊಗೊಂಡ್ರೆ ನೀರು ಕೂಡ ಚೆನ್ನಾಗಿ ಕುದ್ದಿರುತ್ತೆ. ಆಗ ನಾವು ರೈಸ್ ಹಾಕಿ ನಾವು ಪಲಾವನ್ನ ರೆಡಿ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಈ ಥರ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನಾವು ಕುಕ್ಕರ್ಗೆ ಒಟ್ಟಿಗೆ ರೈಸು ಎಲ್ಲ ಹಾಕಿ ಕೂಗಿಸೋದ್ರಿಂದ ಒಂದೊಂದು ಕಡೆ ಡ್ರೈ ಆಗಿರುತ್ತೆ, ಒಂದೊಂದು ಕಡೆ ಮಸಾಲೆ ಇರುತ್ತೆ, ಎಲ್ಲ ಸಪ್ರೇಟ್ ಆಗಿಬಿಟ್ಟಿರುತ್ತೆ, ಚೆನ್ನಾಗೇ ಇರಲ್ಲ ಅದು. ಆದರೆ ಈಗ ನಾನು ಬರೀ ನೀರು ಒಂದೇ ಹಾಕಿ ನಾನು 1 ವಿಜಿಲ್ ಕೂಗಿಸ್ಕೊತಾ ಇದ್ದೀನಿ. ನೋಡಿ, ಈಗ 1 ವಿಜಿಲ್ ಬರ್ತು. ನೀಟಾಗಿ ಅದರದ್ದು ವಿಜಿಲ್ ಏನಿದೆ ಅದು ಹೋಗೋವರೆಗೂ ತಣ್ಣಗಾದಮೇಲೆ ನಾವು ಕುಕ್ಕರ್ ಕ್ಯಾಪ್ನ ಓಪನ್ ಮಾಡಬೇಕು. ನೋಡಿ, ಗ್ಯಾಸ್ ಆಫ್ ಮಾಡಿದೆ. ಈಗ ನೋಡಿ, ವಿಜಿಲ್ ಹೋಗಿದೆ, ಕುಕ್ಕರ್ ತಣ್ಣಗಾಗಿದೆ. ಈಗ ನಾನು ಲಿಡ್ ಓಪನ್ ಮಾಡಿ ಮತ್ತೆ ಗ್ಯಾಸ್ ಸ್ಟವ್ನ ಹಚ್ಕೊಂಡು ಮತ್ತೆ ಕುದಿಯೋಕೆ ಇಡ್ತಾಯಿದ್ದೀನಿ. ಒಂದು ಕುದಿ ಬರ್ತಿದ್ದಂಗೆ ನಾನು 2 ಗ್ಲಾಸ್ ಅಕ್ಕಿ ಏನು ತೊಗೊಂಡಿದ್ದೀನೋ ಅದನ್ನು ವಾಶ್ ಮಾಡಿ ಇದಕ್ಕೆ ಈಗ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ಅಕ್ಕಿ ಸೇರಿಸ್ತೀನಿ. ಇದು ನೀರಲ್ಲೇ ನಾವು ಸಾಲ್ಟು ಹೆಚ್ಚು ಕಡಿಮೆ ನೋಡಿಕೊಂಡು ಸೇರಿಸ್ಕೋಬೇಕು.
ರೈಸ್ ಹಾಕಿ ರೈಸ್ ಆದಮೇಲೆ ನಾವು ನೋಡಿದ್ರೆ ಸೇರಿಸಿದ್ರೆ ಪ್ರಯೋಜನ ಇಲ್ಲ. ಅದು ಒಂದೊಂದು ಕಡೆ ಸಾಲ್ಟು ಒಂದೊಂದು ಕಡೆ ಸಪ್ಪೆ ಆಗೋಗುತ್ತೆ. ಅದರಿಂದ ನಾವು ನೀರಲ್ಲೇ ಚೆಕ್ ಮಾಡಿಕೊಂಡು ರೈಸ್ ಸೇರಿಸ್ಕೋಬೇಕು. ನೋಡಿ ಈಗ ಅಕ್ಕಿ ನಾನು ಸೇರಿಸ್ತಾಯಿದ್ದೀನಿ. ನಾನೀಗ ರೈಸ್ ಹಾಕಿದ್ಮೇಲೆ ನಾನು ಕುಕ್ಕರ್ನ ಕ್ಯಾಪ್ನ ಕ್ಲೋಸ್ ಮಾಡಿದೆ. ಪ್ಲೇಟ್ ಮುಚ್ಚಿಸಿನೇ ನಾನು ಅಲ್ಲೇ ಓಪನಲ್ಲೇ ನಾನು ರೈಸ್ನ ಕುಕ್ ಮಾಡ್ಕೋತೀನಿ. ಹಂಗೆ ಮಾಡೋದ್ರಿಂದ ಚೆನ್ನಾಗಿರುತ್ತೆ. ನೀಟಾಗಿ ಮಸಾಲೆ ಎಲ್ಲ ಕಡೆಗೂ ಸ್ಪ್ರೆಡ್ಡಾಗಿ ನೀಟಾಗಿ ಮಿಕ್ಸ್ ಆಗಿ ರೈಸ್ ಚೆನ್ನಾಗಾಗುತ್ತೆ. ನೋಡಿ ಈಗ ತಟ್ಟೆ ಮುಚ್ತಾಯಿದ್ದೀನಿ ನಾನು. ಅದು ಚೆನ್ನಾಗಿ ಕುದಿಬೇಕು. ಮಧ್ಯೆ ಮಧ್ಯೆ ನಾವು ಸ್ವಲ್ಪ ತಿರಿಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಮಧ್ಯೆ ಒಂದು 2-3 ಸಲ ನಾವು ಚೆಕ್ ಮಾಡ್ಕೋಬೇಕು. ನೀರಿನಂಶ ಇನ್ನೇನೋ ಕಮ್ಮಿ ಇದೆ ಅನ್ನೋ ಟೈಮಲ್ಲಿ ನಾವು ಸಿಮ್ ಮಾಡ್ಕೋಬೇಕು ಅದನ್ನು. ಈಗ ನೋಡಿ ಪ್ಲೇಟಾಗಿ ನೋಡ್ತಾಯಿದ್ದೀನಿ, ಇನ್ನೂ ಚೆನ್ನಾಗಿ ಮಳ್ತಿದೆ ನೋಡಿ. ಮುಕ್ಕಾಲ್ವಾಗ ರೈಸ್ ಕುಕ್ ಆಗಿದೆ ಅನ್ನೋ ಟೈಮಲ್ಲಿ ನಾವು ಪ್ಲೇಟ್ ಮುಚ್ಚಿ ದಮ್ ಕಟ್ಟಬೇಕು. ಆಗ ರೈಸು ನೀಟಾಗಿ ಕುಕ್ ಆಗುತ್ತೆ ನೋಡಿ. ಈಗ ಈ ಥರ ಮಧ್ಯೆ ತಿರ್ಕೋಬೇಕು, ಇಲ್ಲಾಂದರೆ ಅದು ತಳ ಹಿಡಿದ್ಬಿಡುತ್ತೆ. ಇದನ್ನು ಮಾತ್ರ ಮಿಸ್ ಮಾಡಿಬಿಡಿ, ಮಧ್ಯದಲ್ಲಿ ತಳ ಹಿಡಿದ್ರೆ ಚೆನ್ನಾಗಿರಲ್ಲ ನೋಡಿ. ಇನ್ನೇನು ಅರ್ಧ ಬೇಯಕ್ಕೆ ಬಂದಿದೆ. ನಾನು ಸ್ವಲ್ಪ ನೀರು ಎಕ್ಸ್ಟ್ರಾ ಆಗಿದ್ದರಿಂದ ಅನ್ನ ನಮಗೆ ಇಲ್ಲಿ ಸಾಫ್ಟ್ ಆಗುತ್ತೆ. ಮಕ್ಳಿಗೋಸ್ಕರ ನಾನು ಇದೇ ಥರನೇ ಮಾಡೋದು. ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ತುಂಬಾ ರುಚಿಯಾದ ಬಿಸಿ ಬಿಸಿ ಪಾಲಕ್ ಪಲಾವ್ ರೆಡಿ ನೋಡಿ. ಈಗ ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ. ಈ ಪಾಲಕ್ ಸೊಪ್ಪಿನ ಪಲಾವ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್.